ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಪೆಟ್ರೋಲ್ ಡೀಸೆಲ್ ಬೆಲೆ ದಿನೇ ದಿನೇ ಏರಿಕೆ ಆಗ್ತಾನೆ ಇದೆ. ಸೊ ಹಾಗಾಗಿ ಪ್ರತಿಯೊಬ್ಬ ಗ್ರಾಹಕರಿಗೂ ಕೂಡ ಇದು ತಲೆಬಿಸಿಯಾಗಿದೆ. ಪ್ರತಿ ಸಾರಿ ಪೆಟ್ರೋಲ್ ಬಂಕಿಗೆ ಹೋದಾಗಲೂ ಕೂಡ ಇವತ್ತೇ ಸ್ಟ್ರೇಟ್ ಇರುತ್ತಪ್ಪ ಅಂತ ಹೇಳಿ ಅನ್ಕೊಂಡೇನೆ ಹೋಗಬೇಕು, ಜೇಬ್ ಗಟ್ಟಿಯಾಗಿ ಇಟ್ಕೊಂಡಿರಬೇಕು. ಸೊ ಹಾಗಾಗಿ ದಿನೇ ದಿನೇ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದಾಗಿ ಏನಾದರೂ ಮಾಡಬೇಕಲ್ಲ ಸರ್ಕಾರ, ಅಟ್ಲೀಸ್ಟ್ ಕಮ್ಮಿ ಮಾಡಬೇಕು ಈ ರೇಟನ್ನು ಅನ್ನುವಂಥದ್ರ ಬಗ್ಗೆ ಗ್ರಾಹಕರು ಕೂಡ ಹೇಳ್ತಾನೆ ಇರ್ತಾರೆ. ಈಗ ಕೇಂದ್ರ ಸರ್ಕಾರ ತಂದಿರುವಂಥ ಒಂದು ಬದಲಾವಣೆಯಿಂದ ಕೊಂಚ ರಿಲೀಫ್ ಸಿಗಬಹುದಾ? ಹಾಗಾದರೆ ಪೆಟ್ರೋಲ್ ರೇಟ್ ನಿಜಕ್ಕೂ ಕಡಿಮೆ ಆಗಬಹುದಾ? ಕಡಿಮೆ ಆದರೆ ಎಷ್ಟು ಕಡಿಮೆ ಆಗಬಹುದು? ಈ ಥರದೊಂದಷ್ಟು ಚರ್ಚೆಗಳು ಈಗ ಶುರುವಾಗಿದೆ. ಹಾಗಾದರೆ ಕೇಂದ್ರ ಸರ್ಕಾರ ಮಾಡಿರುವಂಥ ಆ ಬದಲಾವಣೆ ಏನು, ಆ ಥರದ್ದು ಬೆಳವಣಿಗೆ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಡೀಟೇಲ್ ಆಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೇನೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಒಂದು ಅಂತ ಹೇಳಿದ್ರೆ ಅದು ಪೆಟ್ರೋಲ್ನಲ್ಲಿ ಎಥನಾಲ್ ಮಿಕ್ಸ್ ಮಾಡುವಂಥದ್ದು. ಈಗಾಗಲೇ ನಿಮಗೆ ಗೊತ್ತಿದೆ, E20 ಅನ್ನುವಂಥದ್ದು ಅಂದರೆ ಪೆಟ್ರೋಲ್ನಲ್ಲಿ 20% ಎಥನಾಲನ್ನು ಮಿಶ್ರಣ ಮಾಡಲಾಗ್ತಾ ಇದೆ. ಕೆಲವೊಂದಷ್ಟು ಗಾಡಿಗಳು ಕೂಡ E20 ಮಾಡೆಲ್ ಗಾಡಿಗಳು ಕೂಡ ಈಗಾಗಲೇ ಬಂದಿವೆ. ಸೊ ಅಂದರೆ ನಾವು ಈಗ ನಮ್ಮ ಗಾಡಿಗಳಿಗೆ ಹಾಕಿಸುವಂಥ ಒಂದು ಪೆಟ್ರೋಲ್ನಲ್ಲಿ ಎಥನಾಲ್ 20% ಮಿಕ್ಸ್ ಆಗಿರುತ್ತೆ, 80% ಪೆಟ್ರೋಲ್ ಮಿಕ್ಸ್ ಆಗಿರುತ್ತೆ. ಇದನ್ನು ಈ 80ವರೆಗೂ ಅಥವಾ ಈ 100ವರೆಗೂ ಏರಿಸಬೇಕು ಅನ್ನುವಂಥದ್ದು ಒಂದು ಯೋಜನೆ. ಅಂದರೆ ಎಥನಾಲ್ ಬಳಕೆನೇ 80%, ಕೇವಲ 20% ಮಾತ್ರ ಪೆಟ್ರೋಲ್ ಯೂಸ್ ಮಾಡುವಂಥದ್ದು. ಜೊತೆಗೆ ಕಂಪ್ಲೀಟಾಗಿ ಎಥನಾಲ್ನಲ್ಲೇ ಓಡಬಹುದಾದಂಥ ವೆಹಿಕಲ್ಗಳನ್ನು ಕೂಡ ವಿನ್ಯಾಸಗೊಳಿಸಬೇಕು ಅನ್ನುವಂಥದ್ರ ಬಗ್ಗೆ, ಅಂದರೆ ಎಥನಾಲನ್ನು ಪೆಟ್ರೋಲ್ಗೆ ಪರ್ಯಾಯವಾಗಿ ಬಳಕೆ ಮಾಡಬೇಕು ಅನ್ನುವಂಥದ್ದು ಗಡ್ಕರಿ ಅವರ ಆಸೆ. ಇದ್ರ ಬಗ್ಗೆ ಸಾಕಷ್ಟು ಬಾರಿ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಅದರಂತೆ ಆವಿಷ್ಕಾರಗಳು ಕೂಡ ನಡೀತಾ ಇವೆ, ಒಂದಷ್ಟು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಸ್ಗಳು ಕೂಡ ಆಗ್ತಾನೆ ಇವೆ. ಆದರೆ ಈಗ ವಿಷಯ ಏನಂತ ಹೇಳಿದ್ರೆ, ಈ ಕೇಂದ್ರ ಸರ್ಕಾರ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕ ಅಂತ ಹೇಳಿದ್ರೆ ಎಕ್ಸೈಸ್ ಡ್ಯೂಟಿ ಅದನ್ನು ಸಂಪೂರ್ಣವಾಗಿ ನಿಲ್ ಮಾಡಿದರೆ, ಸಂಪೂರ್ಣವಾಗಿ ರದ್ದುಗೊಳಿಸಿದೆ. ಅಂದರೆ ಇನ್ಮೇಲೆ ಎಕ್ಸೈಸ್ ಡ್ಯೂಟಿ ಇರೋದಿಲ್ಲ. ಆದರೆ ಇದು E20ಗಲ್ಲ, E20ಗಿಂತ ಜಾಸ್ತಿ ಇರುವಂಥದ್ದಕ್ಕೆ ಮುಂದೆ ಹೇಳ್ತೀನಿ ನಾನು ನಿಮಗೆ. ಹಾಗಾದರೆ ಪೆಟ್ರೋಲ್ ಬೆಲೆ ನಿಜಕ್ಕೂ ಕೂಡ ಇಳಿಕೆ ಆಗತ್ತಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಹಣಕಾಸು ಸಚಿವಾಲಯದ ಅಧಿಕೃತ ಪ್ರಕಟಣೆ ಪ್ರಕಾರ ಈ ಅಬಕಾರಿ ಸುಂಕ ವಿನಾಯಿತಿ ಹೆಚ್ಚಿನ ಪ್ರಮಾಣದ ಎಥನಾಲ್ ಮಿಶ್ರಿತ ಪೆಟ್ರೋಲಿಗೆ ಅನ್ವಯಿಸುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅಂದರೆ E22 ಅಥವಾ E25, E27 ಅಥವಾ E30 ಇದ್ರ ಮೇಲೆ ಇದನ್ನು ನಿರ್ಧಾರ ಮಾಡಲಾಗುತ್ತೆ ಅಂತೇಳಿ. ಅಂದರೆ ಈಗ ಅದೇ ರೀತಿಯಾದಂಥ ಎಂಜಿನ್ಗಳನ್ನು ಕೂಡ ರೆಡಿ ಮಾಡಿ ಅಂತ ಹೇಳಿದರೆ, ಜೊತೆಗೆ ಪೆಟ್ರೋಲಿಗೆ ಎಥನಾಲನ್ನು 30% ಹಾಕುವಂಥದ್ರ ಬಗ್ಗೆನೂ ಕೂಡ, ಅಂದರೆ ಮಿಕ್ಸ್ ಮಾಡುವಂಥದ್ರ ಬಗ್ಗೆನೂ ಕೂಡ ಈಗಾಗಲೇ ಎಲ್ಲ ರೀತಿಯಾದಂಥ ಅಭಿವೃದ್ಧಿಪಡಿಸುವಂಥ ಒಂದು ಕೆಲಸಗಳು ಆಗ್ತಾ ಇದೆ. ಇವುಗಳ ಮೇಲಿನ ಅಬಕಾರಿ ಸುಂಕವನ್ನು ಈಗ ತೆಗೆದು ಹಾಕಲಾಗಿದೆ. ಅಂದರೆ ಈಗಾಗಲೇ ಭಾರತದಲ್ಲಿ ಬಹುತೇಕ ಬಂಕ್ಗಳಲ್ಲಿ E20 ಪೆಟ್ರೋಲ್ ಸಿಗ್ತಾ ಇದೆ. ಹಾಗಾದರೆ ಈ ಹೊಸ ವಿನಾಯಿತಿ ಇಲ್ಲಿಗೂ ಕೂಡ ಅನ್ವಯಿಸುತ್ತಾ? ಹೇಳ್ತೇನೆ. ಇತ್ತೀಚೆಗಷ್ಟೇ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿದ್ರೆ BIS ಏನಿದೆ, ಅದು E30 ಇಂಧನಕ್ಕೆ ಹೊಸ ಸುರಕ್ಷತಾ ಮತ್ತು ಗುಣಮಟ್ಟದ ಮಾನದಂಡಗಳನ್ನು ಈಗಾಗಲೇ ಬಿಡುಗಡೆ ಮಾಡಿದೆ. ಮುಂದಿನ ದಿನಗಳಲ್ಲಿ 30% ಎಥನಾಲ್ ಮಿಶ್ರಣದ ಗುರಿ ಕೂಡ ಹೊಂದಲಾಗಿದೆ. ಅದಕ್ಕೆ ಪೂರಕವಾಗಿ ತೈಲ ಕಂಪನಿಗಳಿಗೆ ಈ ತೆರಿಗೆ ವಿನಾಯಿತಿ ಕೂಡ ನೀಡಲಾಗ್ತಾ ಇರುವಂಥದ್ದು. ಅಂದರೆ ಎಥನಾಲನ್ನು ಕಬ್ಬು, ಜೋಳ ಅಥವಾ ಬೇರೆ ಧಾನ್ಯಗಳಿಂದ ಏನು ತಯಾರಿಸಬಹುದಾಗಿದೆಯಲ್ಲ, ಇದರ ಬಳಕೆ ಹೆಚ್ಚಾದಂತೆ ದೇಶದ ರೈತರ ಆದಾಯ ಕೂಡ ಹೆಚ್ಚಾಗುತ್ತೆ ಅನ್ನುವಂಥದ್ದು ಒಂದು ಅಂಶ. ಹಾಗೆಯೇ ಮತ್ತೊಂದು ಬಹಳ ಮುಖ್ಯವಾದಂತಹ ಲಾಭ ಆಗೋದು ಅಂತ ಹೇಳಿದ್ರೆ ಈ ಆಮದು ವೆಚ್ಚ ಏನಿದೆಯಲ್ಲ, ಅಂದರೆ ನಾವು ಕ್ರೂಡ್ ಆಯಿಲನ್ನು ಯಾವಾಗಲೂ ಕೂಡ ಇಂಪೋರ್ಟ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಕಚ್ಚಾ ತೈಲದ ಆಮದು ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಆ ಮೂಲಕ ವಿದೇಶಿ ವಿನಿಮಯದ ಮೇಲಿನ ಹೊರೆ ಕೂಡ ಕಡಿಮೆ ಆಗುತ್ತೆ, ಭಾರತಕ್ಕೆ ಲಾಭ ಆಗುತ್ತೆ. ಅಂದರೆ ದೀರ್ಘಾವಧಿಯಲ್ಲಿ ಆರ್ಥಿಕತೆಯ ಮೇಲಿನ ಹೊರೆಯನ್ನು ಕೂಡ ಇದು ತಗ್ಗಿಸುತ್ತೆ. ಸೊ ಹಾಗಾಗಿ ಎಥನಾಲನ್ನು ಹೆಚ್ಚು ಬಳಕೆ ಮಾಡ್ಕೋಬೇಕು ಅಂತೇಳಿ. ಆದರೆ ಇಲ್ಲೂ ಕೂಡ ಒಂದು ಪ್ರಾಬ್ಲಮ್ ಇದೆ. ಅದೇನಂತ ಹೇಳಿದ್ರೆ, ಈಗ ಹೆಚ್ಚು ಎಥನಾಲ್ ಮಿಶ್ರಿತ ಇಂಧನ ಮಾರುಕಟ್ಟೆಗೆ ಬಂದರೂ ಕೂಡ ಬೆಲೆ ಕಡಿಮೆ ಆಗುತ್ತೆ ಅನ್ನೋದನ್ನ ಖಾತ್ರಿಪಡಿಸಿ ಹೇಳೋದಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ನಾವು ಏನು ಮಾಡ್ತಾ ಇದ್ದೀವಿ, ಕೈಗಾರಿಕಾ ತ್ಯಾಜ್ಯಗಳಿಂದ ಏನು ಎಥನಾಲ್ ಪಡೆಯೋದಕ್ಕೆ ಮಾಡುವಂಥ ವೆಚ್ಚ ಇದೆಯಲ್ಲ, ಅದು ಈ ಪೆಟ್ರೋಲ್ ಸಂಸ್ಕರಣೆಗಿಂತನೂ ಕೂಡ ಹೆಚ್ಚಾಗುತ್ತೆ. ಅಂದರೆ ಅದರಷ್ಟೇ, ಆಲ್ಮೋಸ್ಟ್ ಏನು ಕಡಿಮೆ ಅಂತೂ ಆಗೋದಿಲ್ಲ, ಹೆಚ್ಚಾಗಲಿಲ್ಲ ಅಂದ್ರೂ ಕಡಿಮೆ ಅಂತೂ ಅಲ್ಲ, ಆಲ್ಮೋಸ್ಟ್ ಅಷ್ಟೇ ಆಗುತ್ತೆ. ಸೊ ಹಾಗಾಗಿ ಏನು ರೇಟಲ್ಲಿ ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ ಅನ್ನುವಂಥದ್ದನ್ನ ಹೇಳೋಕ್ಕಾಗಲ್ಲ. ಸೊ ಹೀಗಾಗಿನೇ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲೆ ಅಬಕಾರಿ ಸುಂಕವನ್ನು ರದ್ದುಗೊಳಿಸಿದ ಮಾತ್ರಕ್ಕೆ ನಮ್ಮ ಇಂದಿನ ಅಥವಾ ನಾಳೆಯ ಪೆಟ್ರೋಲ್ ಬಿಲ್ ಖಂಡಿತ ಕಡಿಮೆ ಆಗುತ್ತೆ ಅಂತ ಅಲ್ಲ. ಆದರೆ ಮುಂದಿನ ದಿನಗಳಲ್ಲಿ E30 ಇಂಧನ ಲಭ್ಯ ಆದಾಗ, ಅವಾಗ ಎಕ್ಸೈಸ್ ಡ್ಯೂಟಿ ಇಲ್ಲದೇ ಇದ್ದಾಗ, ಸೊ ಆಗ ಸಾಮಾನ್ಯ ಪೆಟ್ರೋಲ್ಗಿಂತ ಸ್ವಲ್ಪ ಅಗ್ಗವಾಗಿ ಸಿಗುವ ಸಾಧ್ಯತೆ ಇರುತ್ತೆ. ಎಷ್ಟು ಕಮ್ಮಿ ಆಗುತ್ತೆ? ₹1 ಕಮ್ಮಿ ಆಗುತ್ತೆ, ₹2 ಕಮ್ಮಿ ಆಗುತ್ತಾ, ಅಥವಾ ₹10-15 ಎಷ್ಟು ಕಮ್ಮಿ ಆಗುತ್ತಾ, ಅದು ಮುಂದಿನ ಹಂತಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಈಗಂತೂ ಪ್ರೆಸೆಂಟ್ ಸಿಚುವೇಷನಲ್ಲಿ ನಿಮಗೆ ಯಾವುದೇ ರೀತಿ ಇದರಲ್ಲಿ ಪೆಟ್ರೋಲ್ ಮೇಲೆ ಕಮ್ಮಿ ಬೆಲೆ ಆಗುತ್ತೆ ಅನ್ನುವಂಥದ್ದು ಅಲ್ಲ. ಸೊ ಈಗ ತಜ್ಞರ ಪ್ರಕಾರ ಸಾಮಾನ್ಯ ವಾಹನ ಸವಾರರ ಮೇಲೆ ತಕ್ಷಣಕ್ಕೆ ಇದರ ನೇರ ಪರಿಣಾಮ ಏನೂ ಕೂಡ ಬೀರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, 22%ಕ್ಕಿಂತ ಹೆಚ್ಚು ಎಥನಾಲ್ ಹೊಂದಿರುವಂಥ ಇಂಧನಗಳು ಇನ್ನೂ ದೇಶಾದ್ಯಂತ ವ್ಯಾಪಕವಾಗಿ ಮಾರುಕಟ್ಟೆಗೆ ಬಂದಿಲ್ಲ. ಅದು ಬರಬೇಕಿದೆ ಇನ್ನೆಕ್ಸ್ಟ್. ಆದಷ್ಟು ಬೇಗ ಇದು ಲಭ್ಯವಾದರೆ ಆಗ ಗ್ರಾಹಕರು ನಿಟ್ಟುಸಿರು ಬಿಡಬಹುದು. ಬಹಳ ಮುಖ್ಯವಾಗಿ ಅದರ ಜೊತೆಗೆ ನಮ್ಮ ಈಗಿರುವ ವಾಹನಗಳ ಎಂಜಿನ್ ಇದಕ್ಕೆ ಪೂರಕವಾಗಿರಬೇಕಲ್ಲ.
ಯಾಕಂದರೆ ಈಗ ಬರ್ತಿರುವಂಥ ಕೆಲವು ವಾಹನಗಳಲ್ಲಿ E20 ಅಂದರೆ 20% ಎಥನಾಲ್ಗೆ ಪೂರಕವಾದಂಥ ಎಂಜಿನ್ಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಬಟ್ ಹಳೆ ವೆಹಿಕಲ್ಗಳ ಕಥೆ ಏನು ಗೊತ್ತಿಲ್ಲ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.